ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಸಂಸ್ಕೃತಿ ಇದೆ ಅಂತ ಹೇಳ್ತಾ ಇದ್ರು. ಆ ಆರೋಪನ ಕಾಂಗ್ರೆಸ್ ಕೂಡ ಮಾಡ್ತಾ ಇತ್ತು. ಆದ್ರೆ ಇದೀಗ ಅದೇ ಆರೋಪ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬಂದಿದೆ. ಈ ಆರೋಪ ಮಾಡಿದ್ದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಯಾಕಂದ್ರೆ ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಬಳಿ ನಡೆದ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಇದು ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲು ಹಾಕ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಕೋಗಿಲು ಕ್ರಾಸ್ ಬಳಿಯ ಫಕೀರ್ ಕಾಲೋನಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮನೆಗಳನ್ನ ನೆಲಸಮ ಮಾಡಿರುವಂತಹ ವಿಚಾರ ಇದೀಗ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಪಕ್ಕದ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ನಿನ್ನೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆ ಇವತ್ತು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹರಿಹಾಯ್ದಿರುವಂತದ್ದು. ಸದ್ಯಕ್ಕೆ ಅದೇ ಜಾಗದಲ್ಲಿ ನಿಂತಿದ್ದೀವಿ. ಕಳೆದ ಒಂದು ವಾರಗಳಿಂದ ಇಲ್ಲಿ ಮನೆಯನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿನ ಯಾವುದೇ ಮನೆಗಳಿಗೂ ಕೂಡ ಸರಿಯಾಗಿರುವಂತಹ ದಾಖಲಾತಿಗಳಿಲ್ಲ. ಇದು ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಮನೆಗಳು ಅನ್ನುವಂತ ಆರೋಪದಲ್ಲಿ ಇದೀಗ ಮನೆಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಈ ರಾಜಕೀಯ ನಾಯಕರೇ ಹಾಗೆ. ವೋಟ್ ಬ್ಯಾಂಕ್ ಅನ್ನೋ ವಿಚಾರ ಗೊತ್ತಾದ್ರೆ ಸಾಕು, ವಿವಾದವಿರಲಿ, ಹೋರಾಟವಿರಲಿ ಅಥವಾ ಇನ್ಯಾವುದೇ ವಿಷಯವಾಗಲಿ ತಮಗೆ ಸಂಬಂಧವಿಲ್ಲದಿದ್ರೂ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸಜ್ಜಾಗಿ ಬಿಡುತ್ತಾರೆ. ಕರ್ನಾಟಕದಲ್ಲಿನ ವಿಷಯದಲ್ಲಿ ನೆರೆಯ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈಗ ಅದೇ ರೀತಿ ವರ್ತನೆ ಆರಂಭಿಸಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಕ್ರಮ ಶೂರರಿಗೆ ಜಿಬಿಎ ಬಿಸಿ ಮುಟ್ಟಿಸ್ತಿದೆ. ಕಂಡ ಖಾಲಿ ಜಾಗದಲ್ಲಿ ಮನೆ ಕಟ್ಟೋರಿಗೆ ಶಾಕ್ ಕೊಡುತ್ತಿದೆ. ಅಕ್ರಮವಾಗಿ ಒತ್ತುವರಿ ಮಾಡಿದ ಜಾಗಗಳನ್ನೆಲ್ಲ ತೆರವು ಮಾಡುತ್ತಿದೆ. ಕಳೆದ ವಾರ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಬುಲ್ಡೋಜರ್ ಘರ್ಜಿಸಿದ್ವು. ಫಕೀರ್ ಕಾಲೋನಿ, ವಸೀಂ ಲೇಔಟ್ನಲ್ಲಿರೋ 200ಕ್ಕೂ ಅಧಿಕ ಅಕ್ರಮ ಮನೆಗಳನ್ನು ನೆಲಸಮ ಮಾಡಿತ್ತು. ಈ ಜಾಗದಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ವತಿಯಿಂದ ಪ್ರಸ್ತಾವಿತ ಬಯೋ ಮೆಥನೈಸೇಷನ್ ಪ್ಲಾಂಟ್, ಅನಿಮಲ್ ರೆಂಡರಿಂಗ್, ಅನಿಮಲ್ ಇನ್ಸಿನರೇಷನ್, ಎಳನೀರು ಬುರುಡೆ ಸಂಸ್ಕರಣಾ ಮತ್ತು ಸ್ಯಾನಿಟರಿ ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯಗಳ ಯೋಜನೆ ರೂಪಿಸಲಾಗಿದೆ. ಇಂಥ ಸ್ಥಳಕ್ಕೆ ಬಂದು ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದವರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿತ್ತು. ಆದ್ರೀಗ ಇದೇ ಕಾರ್ಯಾಚರಣೆ ಹೋರಾಟದ ಜೊತೆಗೆ ಈಗ ರಾಜಕೀಯ ಕಿಚ್ಚು ಹೊತ್ತಿಸಿದೆ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶದ ಬುಲ್ಡೋಜರ್ ನೀತಿ, ರಾಜ್ಯದ ಕಾರ್ಯವೈಖರಿಗೆ ಮೂಗು ತೂರಿಸಿದ ಕೇರಳ. ಯಾವಾಗ ಅಕ್ರಮವಾಗಿ ನಿರ್ಮಾಣವಾಗಿದ್ದ ಮುಸ್ಲಿಮರ ಮನೆಗಳು ನೆಲಸಮವಾದ್ವೋ ಈ ವಿಚಾರಕ್ಕೆ ಕೇರಳ ಸರ್ಕಾರ ಮೂಗು ತೂರಿಸಿದೆ. ಉತ್ತರ ಪ್ರದೇಶದಂತೆ ಕರ್ನಾಟಕ ಸರ್ಕಾರ ಬುಲ್ಡೋಸರ್ ನೀತಿ ಅನುಸರಿಸುತ್ತಿದೆ. ಇದು ದುಃಖಕರ ಸಂಗತಿ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಕ್ಸ್ನಲ್ಲಿ ಟೀಕಿಸುತ್ತಾ ಮೊಸಳೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಿದೆ. ಬುಲ್ಡೋಜರ್ ರಾಜ್ ಕ್ರಮವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನುಸರಿಸುತ್ತಿದೆ. ದುಃಖಕರ ವಿಚಾರವೆಂದರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಭಯ ಮತ್ತು ಕ್ರೂರತೆಯ ಬಲದ ಮೂಲಕ ಆಡಳಿತ ನಡೆಸುವಾಗ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಘನತೆಯು ಮೊದಲ ಬಲಿಪಶುಗಳಾಗುತ್ತವೆ. ಈ ಮೋಸದ ಪ್ರವೃತ್ತಿಯನ್ನು ವಿರೋಧಿಸಲು ಮತ್ತು ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಟ್ಟಾಗಿ ಒಟ್ಟುಗೂಡಬೇಕು. ಹೀಗಂತ ಪಿಣರಾಯಿ ವಿಜಯನ್ ಪುಂಖಾನುಪುಂಖವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಈ ಬೆನ್ನಲ್ಲೇ ಕೇರಳದ ರಾಜ್ಯಸಭಾ ಸದಸ್ಯ ಎ ರಹೀಂ ಅವರನ್ನ ಬೆಂಗಳೂರಿನ ಕೋಗಿಲು ಪ್ರದೇಶಕ್ಕೂ ಕಳಿಸಿಕೊಟ್ಟಿದ್ದಾರೆ. ಸಂತ್ರಸ್ತರ ಜೊತೆಗೆ ಮಾತುಕತೆ ನಡೆಸಿರೋ ರಹೀಂ ಅಲ್ಲಿನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಸ್ಥಳೀಯರು ರಹೀಂ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ರಹೀಂ ಇದು ಅಸಂವಿಧಾನಿಕ ಕ್ರಮ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬುಲ್ಡೋಜರ್ ರಾಜ್ ಬಿಜೆಪಿ ರಾಜ್ಯಗಳ ಮಾದರಿ. ಹಾಗಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಆಡಳಿತ ರಾಜ್ಯಗಳ ನಡುವಿನ ವ್ಯತ್ಯಾಸ ಏನು ಎಂದು ಪ್ರಶ್ನಿಸಿದ್ದಾರೆ. All are having with all documents. You can check. They have the entitled title
of the land titles with them and the voter ID card with them, Aadhaar card with them, all are Indian citizens. So this is not illegal. There is no illegal encroachment. Then, if so, what about the rehabilitation package? This is a constitutional government. This is an elected government. This is a government for the people. So, what is the plan for the rehabilitation? What plan was executed before the eviction? ಇನ್ನು ತಮಗೆ ಸಂಬಂಧವೇ ಇಲ್ಲದ ವಿಚಾರಕ್ಕೆ ಕೇರಳ ಸರ್ಕಾರ ಎಂಟ್ರಿ ಕೊಟ್ಟಿರೋದಕ್ಕೆ ರಾಜ್ಯ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಪಿಣರಾಯಿ ಆರೋಪಕ್ಕೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಯಾರಿಗೂ ತಾರತಮ್ಯ ಮಾಡಿಲ್ಲ, ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಗೆ ಆಕ್ಯುಪೆನ್ಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲೇ ಮಾಡಿಸಿದ್ದಾರೆ. ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ 10 ವರ್ಷದಿಂದನೇ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಈಗ ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಸೊ ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಮಾಡೋಕೆ ಹೋಗಬೇಡಿ, ಯಾಕಂದ್ರೆ ಜಮೀರ್ಗೂ ಸಿದ್ದರಾಮಯ್ಯಗೂ ಗೊತ್ತಾದ್ರೆ ಅವರೇ ಜಮೀನು ರೆಡಿ ಮಾಡಿ ಮುಸ್ಲಿಂ ಲೇಔಟ್ ಮಾಡಿಬಿಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯವರು ಜಮೀರ್ ಅಹಮದ್ಗೆ ಗೊತ್ತಾದ್ರೆ ಅವರೇ ಜಮೀನು ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಸಿಡಿದೆದ್ದ ಎಸ್ಡಿಪಿಐ ಪ್ರತಿಭಟನೆ ಮಾಡಿ ಕಿಡಿ. ಪ್ರತಿಭಟನೆ ವೇಳೆ ಆಕ್ರೋಶ, ಹೈಡ್ರಾಮಾ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ದಾರೆ. ಕೇರಳ ಮೂಗು ತೂರಿಸಿದ ಬೆನ್ನಲ್ಲೇ ಜಿಬಿಎ ಕಾರ್ಯಾಚರಣೆ ವಿರುದ್ಧ ಎಸ್ಡಿಪಿಐ ಕೂಡ ಸಿಡಿದೆದ್ದಿದೆ. ಸಂತ್ರಸ್ತರಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಇದೇ ವೇಳೆ ಪೊಲೀಸರು ಹಾಗೂ ಎಸ್ಡಿಪಿಐ ನಾಯಕರ ನಡುವೆ ಜಟಾಪಟಿಯೇ ನಡೆಯಿತು. ಕಳೆದೊಂದು ವಾರದಿಂದ ಮನೆ ಕಳೆದುಕೊಂಡವರು ನೂರಾರು ಕುಟುಂಬಗಳು ಬೀದಿಯಲ್ಲೇ ಜೀವನ ನಡೆಸುತ್ತಿವೆ. ಆದರೆ ಈವರೆಗೂ ಯಾವುದೇ ಜನಪ್ರತಿನಿಧಿಗಳು ಭೇಟಿ ಕೊಟ್ಟಿಲ್ಲ, ಯೋಗಕ್ಷೇಮ ವಿಚಾರಿಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಒಂದು ಕರೆಕ್ಟ್ 8 ದಿವಸ ಆಗಿದೆ ಹೊಡೆದಾಕಿ. ಇನ್ನವರೆಗೂ ಯಾರು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರು ಒಬ್ಬನು ಬಂದು ಇಲ್ಲಿ ಮಾತಾಡಿಲ್ಲ. ಯಾರು ಬಂದಿಲ್ಲ ಸರ್. ಲೋಕಲ್ MLA ಬಂದಿಲ್ಲ, ಯಾರು ಬಂದಿಲ್ಲ ಸರ್. ಯಾರು ಬಂದು ನೀವು ಹಿಂಗಿದ್ದೀರಾ, ಏನು ವ್ಯವಸ್ಥೆ ಆಗಿದೆ, ಚಿಕ್ಕ ಚಿಕ್ಕ ಮಗು ಇದಾರಲ್ಲ, ಹೆಣ್ಮಗು ಇದಾರಲ್ಲ, ನೀವೇನು ಮಾಡಿದ್ದೀರಾ ಅಂತ ಅವ್ರು ಏನು ವ್ಯವಸ್ಥೆ ಒಂದು ಮಾಡಿಲ್ಲ. ಊಟನೂ ಒಂದು ನೀರು ಅಂದ್ರೂ ಏನು ಮಾಡಿಕೊಟ್ಟಿಲ್ಲ ಸರ್. ಒಟ್ಟಾರೆ ಕೋಗಿಲು ಕ್ರಾಸ್ ಬಳಿ ನಡೆದ ಡೆಮಾಲಿಷನ್ ಕೇರಳ ಸರ್ಕಾರದ ನಿದ್ದೆಗೆಡಿಸಿದಂತಿದೆ. ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ನಾಯಕರ ನಡುವಿನ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಕೇರಳದಲ್ಲೇ ಸಮಸ್ಯೆಗಳು ಹಾಸಿ ಹೊದ್ಕೊಂಡು ಮಲಗಿರುವಾಗ ಕರ್ನಾಟಕದಲ್ಲಿನ ಸಮಸ್ಯೆಗಳ ಬಗ್ಗೆ ಪಿಣರಾಯಿ ತಲೆ ಕೆಡಿಸಿಕೊಂಡಿದ್ದಾರೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಒಟ್ಟಾರೆ ಇಲ್ಲಿ ನೆಲಸಮ ಆಗಿ ಮನೆಗಳನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಕಳೆದ 5-6 ದಿನಗಳಿಂದ ಇಲ್ಲಿ ಪರದಾಟ ಮಾಡ್ತಾ ಇರುವಂತದ್ದು. ಅವರಿಗೆ ಸರಿಯಾಗಿರುವಂತಹ ಊಟ, ನೀರು, ಆಹಾರ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಪರದಾಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಎರಡನೇ ಸ್ಟೋರಿ ನೋಡೋಣ. ಅರಮನೆ ಆವರಣದ ಸ್ಫೋಟಕ ರಹಸ್ಯ, 3 ಜೀವಗಳ ಬಲಿ. ಸಿಸಿಟಿವಿಯಲ್ಲೇ ಸೀಕ್ರೆಟ್. ಬಾಲೂನ್ ಸಲೀಂ ಬೆನ್ನತ್ತಿದ ಖಾಕಿಗೆ ಸಿಕ್ಕಿದ್ದೇನು? ಸ್ಫೋಟದ ಬೆನ್ನತ್ತಿ. ಮೈಸೂರಿನ ಅರಮನೆ ಆವರಣದಲ್ಲಿ ಮೊನ್ನೆ ನಡೆದ ಹೀಲಿಯಂ ಬಲೂನ್ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ.
ಮೃತ ಮಂಜುಳಾ ಸಾವಿನ ಸುದ್ದಿ ಕೇಳಿ ಮಂಜುಳಾ ಸಹೋದರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಗಾಯಾಳಾಗಿ ಚಿಕಿತ್ಸೆ ಫಲಿಸದೆ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಲೀಂ ಲಾಡ್ಜಲ್ಲಿ ಇದ್ದಿದ್ದು ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗಿತ್ತು. ಆದರೆ ಆತ ಕೇವಲ 100 ರೂಪಾಯಿ ಬಾಡಿಗೆಗೆ ರೂಮನ್ನು ಪಡ್ಕೊಂಡಿದ್ದ ಅನ್ನೋದು ಕೂಡ ಇದೀಗ ಗೊತ್ತಾಗಿದೆ. ಜೊತೆಗೆ ಈ ವರದಿಯಲ್ಲಿ ಆಕಸ್ಮಿಕವಾಗಿ ಬ್ಲಾಸ್ಟ್ ಅನ್ನುವ ಪ್ರಾಥಮಿಕ ವರದಿಯೂ ಕೂಡ ಸಲ್ಲಿಕೆಯಾಗಿದೆ. ಇದು ಸರ್ಕಾರ ಒಂಚೂರು ಎಚ್ಚರಿಕೆಯಿಂದ ಇದೆಲ್ಲ ಕ್ರಮ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಮೈಸೂರು ಸ್ಫೋಟ 3ಕ್ಕೆ ಏರಿದ ಸಾವಿನ ಸಂಖ್ಯೆ. ನಿನ್ನೆ ಸಂಜೆ ತಂಗಿ, ಇಂದು ಬೆಳಗ್ಗೆ ಅಣ್ಣ ದುರ್ಮರಣ. ಮೈಸೂರಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟ ಇಡೀ ಮೈಸೂರು ಜನರನ್ನೇ ಬೆಚ್ಚಿ ಬೀಳಿಸಿದೆ. ಮೇಲ್ನೋಟಕ್ಕೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅನಿಸ್ತಿದ್ರು ಇದರ ಹಿಂದೆ ಹತ್ತಾರು ಅನುಮಾನ ಕಾಡ್ತಿದೆ. ಇದರ ಬೆನ್ನಲ್ಲೇ ಈಗ ಸಾವಿನ ಸರಣಿ ಶುರುವಾಗಿದೆ. ಇಳಿ ಸಂಜೆ ಹೊತ್ತಲ್ಲಿ ಅರಮನೆ ಅಂಗಳದಲ್ಲಿ ಹಾಕಿರುವಂತಹ ಲೈಟಿಂಗ್ ಅನ್ನು ನೋಡೋಕೆ ಅಂತ ಬಂದವರು ದುರಂತ ಅಂತ್ಯ ಕಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುಳಾ ನಿನ್ನೆ ಸಾವನ್ನಪ್ಪಿದ್ದಂತೆ ಇವತ್ತು ಅವರ ಸಹೋದರ ಕೂಡ ಸಾವಿನ ಮನೆ ಸೇರಿದ್ದಾರೆ. ತಂಗಿಯ ಸಾವಿನ ಸುದ್ದಿ ಕೇಳಿ ಶಾಕ್ಗೆ ಒಳಗಾಗಿದ್ದವರು ಇವತ್ತು ಬೆಳಗ್ಗೆ ಕಣ್ಮುಚ್ಚಿದ್ದಾರೆ. ಅರಮನೆ ಮುಂದೆ ಸಂಭವಿಸಿದ ಸ್ಫೋಟದ ಕಾರ್ಮೋಡ ಇನ್ನೂ ಹೋಗಿಲ್ಲ. ಘಟನೆ ನಡೆದು 3 ದಿನ ಆದರೂ ಅನುಮಾನಗಳು ಕಡಿಮೆಯಾಗ್ತಿಲ್ಲ. ಅರಮನೆ ನೋಡುವುದಕ್ಕೆ ಬಂದಿದ್ದ ನಂಜನಗೂಡಿನ ಚಮಲಾಪುರ ನಿವಾಸಿ ಮಂಜುಳಾ ಸ್ಫೋಟದ ತೀವ್ರತೆಗೆ ಗಂಭೀರವಾಗಿ ಗಾಯಗೊಂಡಿದ್ರು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಉಳಿಸ್ಕೊಳ್ಳೋಕ್ಕಾಗಿರ್ಲಿಲ್ಲ. ನಿನ್ನೆ ಸಂಜೆ ಮಂಜುಳಾಳ ಸಾವಿನ ಸುದ್ದಿ ಸಹೋದರ ಪರಮೇಶ್ವರ್ಗೆ ಗೊತ್ತಾಗಿದೆ. ಮೊದಲೇ ಅನಾರೋಗ್ಯದಿಂದ ಬಳಲ್ತಿದ್ದ ಪರಮೇಶ್ವರ್ ತೀವ್ರ ಆಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾರೆ. ಒಂದೇ ದಿನ ಅಂತರದಲ್ಲಿ ಒಂದೇ ಮನೆಯಲ್ಲಿ ಇಬ್ಬರ ಹೆಣವಾಗಿದೆ. ಅಣ್ಣ ತಂಗಿಯ ಸಾವಿನಿಂದಾಗಿ ಇಡೀ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಹೆತ್ತವಳು ದುರಂತ ಅಂತ್ಯ, ಮಗಳು ಅನಾಥ. ಮೈಸೂರು ಸ್ಫೋಟದಲ್ಲಿ ಸತ್ತ ಒಬ್ಬೊಬ್ಬರದು ಒಂದೊಂದು ಕತೆ. ಮಗಳ ಜೊತೆಗೆ ಅರಮನೆ ನೋಡೋಣ ಅಂತ ಲಕ್ಷ್ಮಿ ಅನ್ನೋರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು. ಆದ್ರೆ ಸ್ಫೋಟದ ಬಲೆಗೆ ಬಿದ್ದಿದ್ದ ಲಕ್ಷ್ಮಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಕೊನೆಯುಸಿರೆಳೆದಿದ್ದಾರೆ. ಸಿಂಗಲ್ ಪೇರೆಂಟ್ ಆಗಿದ್ದ ಲಕ್ಷ್ಮಿ ಟೇಲರಿಂಗ್ ಮಾಡ್ತಾ ಮಗಳನ್ನ ಸಾಕಿದ್ರು. ಆದ್ರೆ ಈಗ ಇದೇ ಹೆಣ್ಮಗಳು ಸಾವನ್ನಪ್ಪಿದ್ರಿಂದ ಮಗಳು ಅನಾಥವಾಗಿದ್ದಾಳೆ. ಸಲೀಂ ತಂಗಿದ್ದ ರೂಮ್ ಸೀಸ್, ನಗರ ಸುತ್ತ ಹೈ ಅಲರ್ಟ್. ಹೇಲಿಯಂ ಸಿಲಿಂಡರ್ ಸ್ಫೋಟದ ಹಿಂದೆ ಬಿದ್ದಿರುವಂತಹ ಪೊಲೀಸರು ಇಡೀ ನಗರದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೃತ ಸಲೀಂ ಸಂಬಂಧಿಕರ ವಿಚಾರಣೆ ನಡೆಸ್ತಾ ಇದ್ದು, ಅರಮನೆ ಮುಂದಿನ ಸಿಸಿ ಕ್ಯಾಮೆರಾದಲ್ಲಿ ಸ್ಫೋಟಕದ ಯಾವುದೇ ದೃಶ್ಯ ಸರಿಯಾಗಿಲ್ಲ. ಹೀಗಾಗಿ 360 ಡಿಗ್ರಿ ರೊಟೇಷನ್ ಕ್ಯಾಮೆರಾವನ್ನ ಸ್ಫೋಟದ ವೇಳೆ ತಿರುಗಿಸಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಸಲೀಂ ತಂಗಿದ್ದ ರೂಮ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದು, ತಾನಿದ್ದ ರೂಮ್ಗೆ 100 ರೂಪಾಯಿ ಬಾಡಿಗೆ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಮೈಸೂರು ನಗರದ ಸುತ್ತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟದಲ್ಲಿ ಮೆಟಲ್ ಡಿಟೆಕ್ಟರ್ ಇಟ್ಟಿದ್ದಾರೆ. ಒಟ್ನಲ್ಲಿ ಮೈಸೂರು ಸ್ಫೋಟ ಪ್ರಕರಣ ಕಗ್ಗಂಟಾಗಿದ್ದು, ಅಸಲಿ ಸತ್ಯ ಏನು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಅರಮನೆ ಗೇಟ್ ಬಳಿ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಲೂನ್ ಮಾರಾಟಗಾರ ಸಲೀಂನ ಮೃತದೇಹವನ್ನ ಇದೀಗ ಹಸ್ತಾಂತರ ಮಾಡಲಾಗಿದೆ. ಕುಟುಂಬ ಸದಸ್ಯರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಮೊನ್ನೆ ನಡೆದಂತಹ ಹೀಲಿಯಂ ಗ್ಯಾಸ್ ಸ್ಫೋಟ ಪ್ರಕರಣದಲ್ಲಿ ಸಲೀಂ ಸಾವನ್ನಪ್ಪಿದ್ರು. ಅವರೇ ಈ ಒಂದು ಬೆಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದಿದ್ದು. ಇದೀಗ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಪೊಲೀಸರು. ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ ಬಳಿಕ ಮೃತದೇಹವನ್ನ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಉತ್ತರ ಪ್ರದೇಶಕ್ಕೆ ಅವರ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ.
ಸಲೀಂ ಮೃತದೇಹವನ್ನ ನೋಡಿ ಅವರ ಕುಟುಂಬಸ್ಥರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಅವರು ಬಂದಿದ್ದು ಒಂದು ರೂಮ್ ಅಂದ್ರೆ ಬಾಡಿಗೆಗೆ ರೂಮಲ್ಲಿ ಇದ್ರು ಅವರು. ಆ ಒಂದು ಬಾಡಿಗೆ ಅದಕ್ಕೆ 100 ರೂಪಾಯಿ ಆಗಿತ್ತು. ಅದು ಕೂಡ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿತ್ತು. ಇದರ ಹಿಂದೆ ಬೇರೆ ಏನಾದರೂ ಘಟನೆಗಳಾಗುತ್ತಾ ಅಥವಾ ಕೃತ್ಯ ನಡೆಸುವಂತಹ ಒಂದು ಸಂಚ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇತ್ತು. ಆದರೆ ಇದೀಗ ಈ ಪ್ರಕರಣದಲ್ಲಿ 3 ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದೀಗ ಸಲೀಂ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಪೊಲೀಸರು ಅವರ ಕುಟುಂಬಸ್ಥರಿಗೆ ಸಲೀಂ ಅವರ ಮೃತದೇಹವನ್ನ ಹಸ್ತಾಂತರಿಸಿದ್ದಾರೆ. ಆದರೆ ಸಲೀಂ ಅವರ ಮೃತದೇಹವನ್ನ ನೋಡಿದಂತಹ ಅವರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ, ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇದೀಗ ಉತ್ತರ ಪ್ರದೇಶಕ್ಕೆ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೇ ಅವರು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಕಳೆದ 15 ದಿನಗಳ ಹಿಂದಷ್ಟೇ ಅವರು ಇಲ್ಲಿಗೆ ಬಂದಿರೋದು. ಆದರೆ ಯಾರಿಗೂ ಕೂಡ ಇವರ ಬಗ್ಗೆ ಯಾವುದೇ ಮುಖ ಪರಿಚಯ ಕೂಡ ಇರಲಿಲ್ಲ. ಯಾರ ಜೊತೆಗೂ ಕೂಡ ಅಷ್ಟು ಅಲ್ಲಿ ಮಾತಾಡಿರಲಿಲ್ಲ. ಕಳೆದ ಕೆಲವೇ ದಿನಗಳ ಹಿಂದೆ ಬಂದಿರುವಂತಹ ಕಾರಣಕ್ಕಾಗಿಯೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಈಗ ಯಾಕೆ ಬಂದಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಇತ್ತು. ಒಂದೇ ರೂಮ್ನಲ್ಲಿ 3-4 ಜನ ಇದ್ರು. ಈ ಘಟನೆ ಆದ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಆದರೆ ಈ ಪ್ರಕರಣದಲ್ಲಿ ಇಬ್ಬರನ್ನ ಪೊಲೀಸರು ಶಂಕಿತರು ಅಂತ ಹೇಳಿ ಅಂದ್ರೆ ಒಂದಷ್ಟು ಅನುಮಾನದ ಮೇಲೆ ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ಇದೀಗ ಈ ಒಂದು ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೊನ್ನೆ ನಡೆದಂತಹ ಹೀಲಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಗಾಯಾಳುಗಳ ಸ್ಥಿತಿ ಹೇಗಿದೆ, ಇದೀಗ ಸಲೀಂ ಅವರ ಮೃತದೇಹವನ್ನ ಯುಪಿಗೆ ತೆಗೆದುಕೊಂಡು ಹೋದ್ರ ಅವರ ಕುಟುಂಬಸ್ಥರು ಹೇಗೆ, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಶರ್ಮಿತಾ, ಡಿಸೆಂಬರ್ 25ರಂದು ಮೈಸೂರಿನ ಅರಮನೆಯ ಮುಂಭಾಗ ಆದಂತಹ ಹೀಲಿಯಂ ಸಿಲಿಂಡರ್ ಗ್ಯಾಸ್ ಸ್ಫೋಟ ಏನಿದೆ, ಇದು 3 ಬಲಿ ಪಡೆದುಕೊಂಡಿರುವಂತದ್ದು. ಇನ್ನು ಬಲೂನ್ ಮಾರಾಟ ಮಾಡುತ್ತಿದ್ದಂತಹ ಸಲೀಂ ಏನಿದ್ದಾನೆ, ಆತನ ಮೃತದೇಹವನ್ನು ಕೂಡ ಇಂದು ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಏನಂತ ಅವರ ಕುಟುಂಬಸ್ಥರಲ್ಲಿ ಒಟ್ಟು ರಿಜ್ವಾನ್ ಹಾಗೂ ಹುಸೇನ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದರ ಜೊತೆಗೆ ಏನು ಸಲೀಂ ಸ್ನೇಹಿತರಾದ ಶಾಲು ಸಿಂಗ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು. ಆ 3 ಕೂಡ ವಿಚಾರಣೆಯನ್ನು ನಡೆಸಿ ಮಧ್ಯಾಹ್ನದ ವೇಳೆಗೆ ಆತನ ಮೃತದೇಹವನ್ನು ಕೂಡ ಪಂಚನಾಮೆ ಕಾರ್ಯವನ್ನು ಮುಗಿಸಿ ಯುಪಿಗೆ ಕಳಿಸಿಕೊಟ್ಟಿರುವಂತದ್ದು. ಅಲ್ಲದೆ ಅಗತ್ಯ ಬಿದ್ದರೆ ಮೈಸೂರಿಗೂ ಕೂಡ ಬರಬೇಕಾಗತ್ತೆ, ನಾವು ಯಾವಾಗ ಹೇಳ್ತೀವಿ ಅವಾಗ ನೀವು ಬಂದು ಇಲ್ಲಿ ತನಿಖೆಗೆ ಮತ್ತೊಮ್ಮೆ ಒಳೆ ಪಡಬೇಕಾಗುತ್ತೆ ಅನ್ನುವ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿರುವಂತದ್ದು ಒಂದು ಕಡೆ. ಆದ್ರೆ ಇನ್ನು ಮತ್ತೊಂದು ಕಡೆಯಾಗಿ ಮೈಸೂರಿನ ಅಂದ್ರೆ ಜನನಿಬಿಡ ಪ್ರದೇಶಗಳಾದ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ನಿಲ್ದಾಣಗಳಿರ್ಬೋದು, ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಅಲ್ಲದೆ ಎಲ್ಲರನ್ನೂ ಕೂಡ ಮೆಟಲ್ ಡಿಟೆಕ್ಟರ್ ನಿಂದ ತಪಾಸಣೆ ಮಾಡುವ ಮುಖಾಂತರ ಬಿಡ್ತಾ ಇರುವಂತದ್ದು. ಅಲ್ಲದೆ ಏನು ರಾಸಾಯನಿಕ ವಸ್ತುಗಳನ್ನ ಒಂದಷ್ಟು ಕಡೆ ಏನು ಇಲ್ಲಿಗಲ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಪೊಲೀಸರು ಅದನ್ನು ಕೂಡ ಬೆನ್ನಟ್ಟಿರುವಂತದ್ದು ನವಿತಾ. ಇದರ ಜೊತೆಗೇನೆ ಏನು ಈಗ ಸಾವಿನ ಸಂಖ್ಯೆ 3 ಒಬ್ಬ ಬಲೂನ್ ಮಾರಾಟ ಮಾಡುತ್ತಿದ್ದಂತಹ ಸಲೀಂ ಒಂದು ಕಡೆ ಆದ್ರೆ, ಇನ್ನು ಅರಮನೆ ನೋಡಲು ಬಂದಿದ್ದಂತಹ ಮಂಜುಳಾ ಹಾಗೂ ಲಕ್ಷ್ಮಿ ಅವರು ಕೂಡ ಮೃತಪಟ್ಟಿದ್ರು. ಇನ್ನು ಲಕ್ಷ್ಮಿ ಅವರ ಮಗಳ ವಿದ್ಯಾಭ್ಯಾಸವನ್ನ ಸರ್ಕಾರವನ್ನೇ ವಹಿಸ್ಕೋಬೇಕು ಅನ್ನುವ ಆಗ್ರಹವನ್ನ ಕುಟುಂಬಸ್ಥರು ಮಾಡಿದ್ರು. ಈ ನೆಲೆಯಲ್ಲಿ ಈ ಮಾಹಿತಿಯನ್ನ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತ ತಲುಪಿಸಿರುವಂತದ್ದು ನವಿತಾ. ಆನಂದ್, ಈಗ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಅಂಶಗಳು ಈಗ ಉಲ್ಲೇಖ ಆಗಿರುವಂತ ಸಾಕಷ್ಟು ಅನುಮಾನಗಳಿತ್ತು. ಎನ್ಐಎ ತನಿಖೆಯ ವಿಚಾರವೂ ಕೂಡ ಕೇಳಿ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಯಲ್ಲಿ ಇದೀಗ ಏನೆಲ್ಲ ಅಂಶಗಳು ಗೊತ್ತಾಗಿರುವಂತದ್ದು, ಅಂದ್ರೆ ಆಕಸ್ಮಿಕನಾ ಹೇಗೆ? ನವಿತಾ, ತನಿಖೆಯಲ್ಲಿ ಸುಮಾರು 4 ಪುಟಗಳಷ್ಟು ವರದಿಯನ್ನ ಸಲ್ಲಿಕೆ ಮಾಡಿರುವಂತ, ಅದರಲ್ಲಿ ಪ್ರಮುಖವಾಗಿ ಹೀಲಿಯಂ ಜೊತೆ ಹೈಡ್ರೋಜನ್ ಮಿಕ್ಸ್ ಆಗಿರುವ ಸಾಧ್ಯತೆ ಇದೆ. ಆದ್ರೆ FSL ವರದಿ ಬಳಿಕ ಅಲ್ಲಿ ಮಿಕ್ಸ್ ಆಗಿರುವಂತ ಯಾವುದು ಅಂದ್ರೆ ಯಾವ ರಾಸಾಯನಿಕ ಮಿಕ್ಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದರ ಜೊತೆಗೇನೆ ಮೆಟಲ್ ಅಂದ್ರೆ ಇಲ್ಲಿ ಸಿಲಿಂಡರ್ ನಲ್ಲಿ ಡಿಫೆಕ್ಟ್ ಏನಿತ್ತು, ಓಲ್ ಡಿಫೆಕ್ಟ್ ಇತ್ತ ಅಥವಾ ಸಿಲಿಂಡರ್ ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೀಲಿಯಂನ ತುಂಬಲಾಗಿತ್ತ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ FSL ನಿಂದ ಮಾಹಿತಿಯನ್ನ ಕೇಳಿರುವಂತದ್ದು. ಮೇಲ್ನೋಟಕ್ಕೆ ಇದು ಹೀಲಿಯಂ ಜೊತೆ ಬೇರೆ ಯಾವುದು ಹೈಡ್ರೋಜನ್ ಕೂಡ ಹೈಡ್ರೋಜನ್ ಕೂಡ ಬೆರಕೆ ಆಗಿದ್ರಿಂದ ಈ ರೀತಿ ಆಕಸ್ಮಿಕವಾಗಿ ಸ್ಫೋಟಗೊಂಡಿದೆ ಅನ್ನುವಂತ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿರೋದು. ಜೊತೆಗೆ ಇದು ಆಕಸ್ಮಿಕ ಯಾವುದೇ ದುರುದ್ದೇಶದಿಂದಲೂ ಕೂಡಿಲ್ಲ. ಆದ್ರೆ ಈ ಹೀಲಿಯಂ ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಹಿನ್ನೆಲೆಯಲ್ಲಿ ಎಲ್ಲಿಂದ ಬಂತು, ಅಲ್ಲದೆ ಈಗ ಒಂದಷ್ಟು ಮಂದಿ ಬಲೂನ್ ದಪ್ಪ ಆಗ್ಬೇಕು, ಇಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ರಾಸಾಯನಿಕ ವಸ್ತುಗಳನ್ನು ಕೂಡ ಬಳಸ್ಕೊಳ್ತಾ ಇದ್ರು, ಪೌಡರ್ ಅನ್ನ ಬಳಸ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ಪೌಡರ್ಗಳು ಎಲ್ಲಿ ಸಿಗ್ತಾ ಇತ್ತು, ಇದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ರು, ಇದನ್ನ ಇವರು ನುರಿತವಾಗಿ ಮಾಡ್ಕೊಡ್ತಿದ್ರು ಅಥವಾ
ಅಥವಾ ಯಾರು ಹೇಳಿದ್ದನ್ನ ಕೇಳಿ ನೋಡಿ ಮಾಡ್ಕೊಳ್ತಿದ್ರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಆದರೆ ಮೇಲ್ನೋಟಕ್ಕೆ ವರದಿಯಲ್ಲಿ ಎಲ್ಲೂ ಕೂಡ ಸಲೀಂ ಬೇಕಂತಲೇ ಇದನ್ನ ಮಾಡಿಲ್ಲ, ಆಕಸ್ಮಿಕವಾಗಿ ಆಗಿರುವಂಥದ್ದು ಅಂತ ಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಗೃಹ ಕಚೇರಿಗೂ ಕೂಡ ವರದಿಯನ್ನ ಸಲ್ಲಿಸಲಾಗುತ್ತೆ. ನವಿತಾ, ಈಗ ಆನಂದ್, ಈಗ ಸಲೀಂನ ವಿಚಾರದಲ್ಲಿ ಅಂದ್ರೆ ಆತ 100 ರೂಪಾಯಿಗೆ ಅಲ್ಲಿ ಬಾಡಿಗೆಗೆ ಪಡ್ಕೊಳ್ತಾ ಇದ್ದ ಅನ್ನುವಂಥದ್ದು, ಜೊತೆಗೆ ಆ ರೂಮನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಏನಾದರೂ ಪೊಲೀಸರಿಗೆ ಪತ್ತೆ ಆಗಿದೆಯಾ ಹೇಗೆ? ಜೊತೆಗೆ ಈಗಾಗಲೇ ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಗೆ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ? ನವಿತಾ, ಈ ಸಲೀಂ ಏನಿದ್ದಾನೆ ಈತ ಮೈಸೂರಿಗೆ 15 ದಿನಗಳ ಹಿಂದಷ್ಟೇ ಬಂದಿದ್ದದ್ದು. ಆದರೆ ಲಾಡ್ಜ್ ಮಾಲೀಕ ಶರೀಫ್ ಹೇಳುವಂಥದ್ದು ಈತ ಇದೇ ಮೊದಲೆಲ್ಲ ಮೈಸೂರಿಗೆ ಬರ್ತಾ ಇರುವಂಥದ್ದು. ಹಿಂದಿಂದಲೂ ಕೂಡ ಇದೊಂದು ತಂಡವಾಗಿ ಮೈಸೂರಿಗೆ ಬರ್ತಾ ಇದ್ರು. ಸೀಸನಲ್ ಟೈಮಲ್ಲಿ ಮೈಸೂರಿಗೆ ಬರ್ತಾ ಇದ್ರು. ಡಿಸೆಂಬರ್ ತಿಂಗಳಲ್ಲಿ ದಸರಾ ಸಮಯದಲ್ಲಿ ಹಾಗೂ ಮಾಗಿ ಉತ್ಸವ ಡಿಸೆಂಬರ್ಲಿ ಅರಮನೆಯಲ್ಲಿ ಆಗುವ ಹಿನ್ನೆಲೆಯಲ್ಲಿ ಜನಸಂದಣಿ ಜಾಸ್ತಿ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವರು ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಮೈಸೂರಿಗೆ ಬರ್ತಾ ಇದ್ರು. ನಮ್ಮಲ್ಲೇ ಉಳ್ಕೊಳ್ಳಿಕ್ಕೆ ನಾನೇ ಕೇವಲ 50 ರೂಪಾಯಿ 100 ರೂಪಾಯಿಗೆ ಬಡವರು ಬದುಕಲಿ ಅನ್ನೋ ನಿಟ್ಟಿನಲ್ಲಿ ರೂಮನ್ನು ಕೊಡ್ತಾ ಇದ್ದೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿರುವಂಥದ್ದು. ಇನ್ನು ಈತ ಕೇವಲ ಮೈಸೂರು ಅಂತಲ್ಲ, ಅಜ್ಮೀರ್ ದರ್ಗಾ ಇರ್ಬೋದು, ಹೈದರಾಬಾದ್, UP, ಪಕ್ಕದ ಆಂಧ್ರ ಎಲ್ಲ ಕಡೆಗಳಲ್ಲೂ ಕೂಡ ಅವಾಗವಾಗ ಬಲೂನನ್ನು ಮಾರಾಟ ಮಾಡ್ತಿದ್ದ. ಇವರ ಇಡೀ ಕುಟುಂಬದ ಕುಲಕಸಬೆ ಬಲೂನು ಮಾರಾಟ ಮಾಡೋದು ಅನ್ನುವಂಥದ್ದನ್ನ ಪೊಲೀಸರು ಮಾಹಿತಿ ಇದೆ ಸಂಗ್ರಹ ಮಾಡಿರುವಂಥದ್ದು. ಇದೊಂದು ಕಡೆ ಆದರೆ ಈ ರೀತಿಯ ಘಟನೆಗಳು ಮೈಸೂರಿನಲ್ಲಾಗಲಿ ಎಲ್ಲೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿಕೊಂಡು ಅಂದ್ರೆ ಪೊಲೀಸರು ಜನನಿಬಿಡ ಪ್ರದೇಶಗಳು ಏನೇನಿದೆ, ಜನಸಂದಣಿ ಇರುವಂತಹ ಪ್ರದೇಶಗಳು ಏನಿದೆ ಅವೆಲ್ಲ ಕಡೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ಎಷ್ಟು ಲಾಡ್ಜ್ಗಳಿದೆ ಅದರಲ್ಲಿ ಕಡಿಮೆ ಬಜೆಟ್ನ ಲಾಡ್ಜ್ಗಳು ಯಾವ್ಯಾವು, ಯಾವುದೇ ಹಣಕಾಸಿಗೆ ಅಂದ್ರೆ ಹಣಕ್ಕೆ ಆಸೆಪಟ್ಟು ಯಾವುದೇ ಮಾಹಿತಿಯನ್ನು ಪಡೆಯದೆ ಅಪರಿಚಿತ ರೂಮ್ ಕೊಡುವಂತಹ ಲಾಡ್ಜ್ಗಳು ಯಾವ್ಯಾವು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಲಾಡ್ಜ್ಗಳಲ್ಲೂ ಕೂಡ ಒಂದು ರೀತಿಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಕಡೆ ಆದರೆ ಲಾಡ್ಜ್ ಮಾಲೀಕರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರೇ ಅಪರಿಚಿತರಿರ್ಬೋದು ಹಾಗೂ ಹೊಸಬರಿಗೆ ರೂಮ್ ಕೊಡುವ ಮುನ್ನ ಪೊಲೀಸರಿಗೂ ಸಹ ಮಾಹಿತಿಯನ್ನು ಕೊಡಬೇಕು, ಅವರ ಸಂಪೂರ್ಣ ಡೇಟಾವನ್ನು ನೀವು ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೇನೆ ಇನ್ನು ಹೊಸ ವರ್ಷ ಹತ್ತಿರವಿರುವ ಹಿನ್ನೆಲೆಯಲ್ಲೂ ಕೂಡ ನಗರದ ಸುತ್ತಲೂ ಕೂಡ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ನವಿತಾ, ಆನಂದ್, ಈಗ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಇತ್ತು, ಆದರೆ NIA ತನಿಖೆಗೂ ಕೂಡ ಒಳಪಡಿಸಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂಥದ್ದು ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ ಹೇಗೆ, ಅಥವಾ ಪೊಲೀಸರ ತನಿಖೆ ಫೈನಲ್? ನವಿತಾ, NIA ವರದಿಯನ್ನು ಕೇಳಿತ್ತು. ಆದರೆ ಪ್ರಾಥಮಿಕವಾಗಿ ವರದಿಯಲ್ಲಿ ಈ ರೀತಿ ಆಕಸ್ಮಿಕವಾಗಿ ಆಗಿರೋದು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ NIAಗೆ ತಲುಪಿಸಿರುವಂಥದ್ದು. ಆದರೆ NIA ಸಮಗ್ರ ವರದಿಯನ್ನು ಕೊಡಿ ಅಂತ ಕೇಳಿರುವ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ NIA ಮೈಸೂರಿಗೆ ಆಗಮಿಸ್ಬೋದು. ಯಾಕಂತ ಹೇಳಿದ್ರೆ ಒಂದು ರೀತಿಯ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಅದರ ವರದಿಯನ್ನು ಕೇಳೋದು, ಅದರ ಸಮಗ್ರ ತನಿಖೆಯನ್ನು ನೋಡೋದು, ಅದು ಒಂದು ರೀತಿಯಲ್ಲಿ ಅವ್ರಿಗೆ ಆ ವರದಿ ಎಲ್ಲೋ ಒಂದು ಕಡೆ ಲೋಪದೋಷಗಳಿಂದ ಕೂಡಿದೆ ಅನ್ನೋದಾದ್ರೆ NIA ಸ್ವತಃ ಫೀಲ್ಡ್ಗಿಳಿಯೋದು ಸರ್ವೇ ಸಾಮಾನ್ಯ. ಆ ಹಿನ್ನೆಲೆಯಲ್ಲೂ ಕೂಡ ಈಗ NIA ಬರೋದಿಲ್ಲ ಅಂತಲೂ ಕೂಡ ಖಚಿತವಾಗಿ ಹೇಳಲಾಗಲ್ಲ. ಯಾಕಂತಂದ್ರೆ ಪೊಲೀಸರು ಇನ್ನೂ ಸಹ FSL ವರದಿಗಾಗಿ ಕಾಯ್ತಾ ಇರುವಂಥದ್ದು. FSL ವರದಿಯಲ್ಲಿ ಏನಾದರೂ ಅನುಮಾನಾಸ್ಪದ ಶಂಕೆಗಳು ಅಂದ್ರೆ ಈ ರಾಸಾಯನಿಕ ವಸ್ತುಗಳಿರ್ಬೋದು, ಹೀಲಿಯಂ ಇರ್ಬೋದು, ಆ ಸಿಲಿಂಡರ್ ಡಿಫೆಕ್ಟ್ ಇತ್ಯಾದಿಗಳಲ್ಲಿ ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬಂದರೂ ಕೂಡ ಆ ವರದಿ ಏನಾದರೂ NIAಗೆ ತಲುಪಿದ್ರೆ ಖಂಡಿತವಾಗಿ NIA ಈ ಪ್ರಕರಣದಲ್ಲಿ ಎಂಟ್ರಿ ಆಗೋದು ಬಹುತೇಕ ಪಕ್ಕಾ. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.